ಇವೆಲ್ಲ ಲೋ ಸ್ಪೀಡ್ ಮಾಡಲ್ಸು. ಹಾಂ, ಲೋ ಸ್ಪೀಡಲ್ಲಿ ನಮ್ಮದು ಸ್ಟಾರ್ಟಿಂಗ್ ಬಂದುಬಿಟ್ಟು ಫಸ್ಟ್ X1 ಅಂತ ಮಾಡಲ್. ಅಂದರೆ ಲೈಸೆನ್ಸ್ ಬೇರೆ ಅಂದರೆ ನೋ ಲೈಸೆನ್ಸ್, ನೋ ಹೆಲ್ಮೆಟ್. ನಮ್ಮ ಪೇರು ಇಲ್ಲ ಗಾಡಿಗೆ. ಇಲ್ಲ ಸರ್. ಹಾಂ, ಜಸ್ಟ್ ಬೈಟ್ ಜಸ್ಟ್ ಡ್ರೈವ್. ಹೌದು. ಹಾಂ, ಸೊ ಇದು ನಿಮಗೆ ಪ್ರೈಸ್ ಬಂದುಬಿಟ್ಟು 55,000. ಹಾಂ, ಇದರಲ್ಲಿ ನಿಮಗೆ ಗಾರ್ಡ್ ಬರುತ್ತೆ, ಹಾಂ, ಫ್ರಂಟ್ ಆ್ಯಂಡ್ ಬ್ಯಾಕ್ ಡ್ರಮ್ ಬ್ರೇಕ್ಸ್ ಬರುತ್ತೆ. ಹಾಂ, ಅದಾದಮೇಲೆ ನಿಮಗೆ ಡಿಸ್ಪ್ಲೇ ನೋಡಿ, ಕಲರ್ಫುಲ್ ಡಿಸ್ಪ್ಲೇ ಇದೆ. ಹಾಂ, ಹಾಂ, ಆಮೇಲೆ ನಿಮಗೆ ಈ ವೆಹಿಕಲಲ್ಲಿ ಟಾಪ್ ಸ್ಪೀಡ್ ಬಂದುಬಿಟ್ಟು 25 ಹೋಗುತ್ತೆ. ಹಾಂ, ಓಕೆ. ಆ್ಯಂಡ್ ದೆನ್ ನಿಮಗೆ ಬೂಟ್ ಸ್ಪೇಸು ಚೆನ್ನಾಗಿ ಸಿಗುತ್ತೆ. ಹಾಂ, ನಾವು ಪೆಟ್ರೋಲ್ ಬೂಟ್ ಇರುತ್ತೆ. ಹಾಂ, ಒಂದು ಡೀಸೆಲ್ ಹೆಲ್ಮೆಟ್ ಇರೋಕ್ಕಾಗುತ್ತೆ. ಒಂದು ಚಿಕ್ಕ ಹೆಲ್ಮೆಟ್ ಇರ್ಬೋದು ಸರ್. ಹಾಂ, ಆಮೇಲೆ MCB ಇದೆ, ಇಲ್ಲಿ ಲೈಟ್ ಕೂಡ ಕೊಟ್ಟಿದ್ದಾರೆ. ಹಾಂ, ಫೀಚರ್ಸ್ ವೈಸ್ ಇದು ಲೋ ಸ್ಪೀಡ್ ಸೆಗ್ಮೆಂಟ್ ಅಲ್ಲಿ ಒನ್ ಆಫ್ ದಿ ಬೆಸ್ಟ್ ವೆಹಿಕಲ್ಸ್. ಅದು ಓನ್ಲಿ ದಿ ಪ್ರೈಸ್ ಆಫ್ 55,000 ಸರ್. ಹಾಂ, ಮೇನ್ಲಿ ಫಾರ್ ಸ್ಕೂಲ್ ಸ್ಟೂಡೆಂಟ್ಸ್ ಗಾಡಿ ಲೈಸೆನ್ಸ್ ಎಲ್ಲ ಅವ್ರಿಗೆ ಬೆಸ್ಟ್ ಅಂದರೆ ಒಂದು ಮನೆಗೆ ಸೆಕೆಂಡ್ರಿ ವೆಹಿಕಲ್ ತರ ಯೂಸ್ ಮಾಡ್ಬೋದು. ಇದರಲ್ಲಿ ನಿಮಗೆ ಫೀಚರ್ಸ್ ನೋಡಿ, ಇಂಡಿಕೇಟರ್ಸ್ ವಿತ್ ಬಜರ್ ಸೌಂಡ್ ಇದೆ. ಆಮೇಲೆ ಹೆಡ್ಲೈಟ್ಗೆ ಹೈ ಬೀಮ್ ಲೋ ಬೀಮ್ ಎರಡೂ ಕೊಟ್ಟಿದ್ದಾರೆ. ಅಂಡ್ ದೆನ್ ಸ್ಪೀಡ್ ಮೋಡ್ಸ್ ಕೊಟ್ಟಿದ್ದಾರೆ. ಸೊ ಅಪ್ ಟು ಮ್ಯಾಕ್ಸಿಮಮ್ 25 ಮಟ್ಟ ಹೋಗುತ್ತೆ. ರಿವರ್ಸ್ ಇದೆ ಸರ್. ಪ್ರೆಸ್ ಮಾಡಿ ಎಕ್ಸಿಲೇಟರ್ ಕೊಟ್ರೆ ಗಾಡಿ ಇಲ್ಲಿ ನೋಡಿ, ಇವಾಗ ಪಾರ್ಕಿಂಗ್ ಅಲ್ಲಿ ಇದೆಯಾ, ಪಾರ್ಕಿಂಗ್ ತೆಗಿತೀನಿ, ಇವಾಗ ಪ್ರೆಸ್ ಅಂಡ್ ಹೋಲ್ಡ್ ಮಾಡಿದ್ರೆ ಗಾಡಿ ರಿವರ್ಸ್ ಹೋಗುತ್ತೆ. ಮೋಷನ್ ಕಾಗ್ತದೆ. ಆ ಥರ. ಆಮೇಲೆ ಇದರಲ್ಲಿ ಇನ್ನೊಂದು ಬೆಸ್ಟ್ ಫೀಚರ್ ಇದೆ, ಅದು ನಾನು ತೋರಿಸ್ಬೇಕಿತ್ತು. ಇದು ಲಾಕ್ ಫೀಚರ್. ಇವಾಗ ವೆಹಿಕಲ್ ಲಾಕ್ ಆಗಿದೆ ಸರ್. ಇವಾಗ ನಾನು ಕಳ್ತನ ಮಾಡೋ ಟ್ರೈ ಮಾಡ್ತೀನಿ. ಫಸ್ಟ್ ವಾರ್ನಿಂಗ್ ಇದು. ಇನ್ನೊಂದ್ಸತಿ ಮಾಡಿದ್ರೆ ವೀಲೇ ಜಾಮ್ ಆಗ್ಬಿಡುತ್ತೆ ನೋಡಿ ನೀವು. ಮತ್ತೆ ಹ್ಯಾಂಡಲ್ ಬ್ರೇಕಲ್ಲಿ ಲಾಕ್ ಬರುತ್ತಾ ಇದೆ. ಇವಾಗ ವಾಪಸ್ ಹ್ಯಾಂಡಲ್ ಬ್ರೇಕ್ ಮಾತ್ರ ವಾಪಸ್ ಮೂವ್ ಮಾಡಕ್ಕೆ ಗಾಡಿನ ಅವಾಗಲೂ ಸೌಂಡ್ ಬರುತ್ತಾ ಇದೆ. ಇದು ಇದೆ ನೋಡಿ ಸರ್. ಹ್ಯಾಂಡಲ್ ಲಾಕ್ ಕೂಡ ಕೊಟ್ಟಿದ್ದಾರೆ. ಹಾಂ, ಈ ಬ್ರೇಕ್ ಮೇಲೆ ಅದು ಸೌಂಡ್ ಬರುತ್ತಾ ಇದೆ. ಹೌದು. ಹಾಂ, ಸೊ ಇವೆರಡು ಫೀಚರ್ಸ್ ಕೊಟ್ಟಿದ್ದಾರೆ. ಅಂದರೆ ಮೂರು ಥರ ಕಲರ್ ಬ್ರೇಕ್ ಮೇಲೆ ಸೌಂಡ್ ಬಂದಿದೆ. ಹ್ಯಾಂಡಲ್ ಬ್ರೇಕ್ ಅಂದರೆ ಮತ್ತೆ ಗಾಡಿ ಸೈಜ್ ಸೆಂಟರ್ ಕಾರ್ ಇದ್ದು ಸೌಂಡ್ ಬರುತ್ತೆ ಅಂದರೆ ಸೌಂಡ್ ಬರಂದ್ರೆ ಅಂದರೆ ವೀಲ್ ಮೂವ್ ಆದರೆ ಸೌಂಡ್ ಬಂದ್ಬಿಡುತ್ತೆ. ಹಾಂ, ಬಟ್ ನಾರ್ಮಲಿ ಟಿ ವಿ ಅದು ಸ್ಟೀಲ್ ಮಾಡಲ್ಲ, ಲೇಟೆಸ್ಟ್ ಕೊಟ್ಟಾರೆ. ಬಿಕಾಸ್ ವ್ಯಾಲ್ಯೂ ಇಲ್ಲ, ಅದು ಸ್ಟೀಲ್ ಮಾಡಲ್ಲ. ಅದು ಪಕ್ಕದಲ್ಲೇ ಟರ್ನ್ ಮಾಡಿ ಸ್ಕೂಟರ್ ಸ್ಟೀಲ್ ಮಾಡಲ್ಲ. ಇದು ಹಾಂ. ದೆನ್ ದಿಸ್ ಇಸ್ XGT KM ಅಂತ. ಫೀಚರ್ಸ್ ಎಲ್ಲ ಸೇಮ್ ಇದೆ. ಡಿಫರೆನ್ಸ್ ಏನಂದ್ರೆ ಇದು ಲುಕ್ ಬಾಡಿ ಡಿಫರೆನ್ಸ್. ಆಮೇಲೆ ಅದಕ್ಕೆ ಫ್ರಂಟ್ ಅಲ್ಲಿ ಡ್ರಮ್ ಬ್ರೇಕ್ ಕೊಟ್ಟಿದ್ದಾರೆ, ಇದಕ್ಕೆ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ. ಸೊ ಅಷ್ಟು ಡಿಫರೆನ್ಸ್. ಈಗ ಎಷ್ಟು ಪ್ರೈಸ್ ಇದೆ? ಇದು ಬಂದ್ಬಿಟ್ಟು 62,000 ಸರ್. ಎಷ್ಟು ಡಿಫ್ರೆನ್ಸ್ ಇದೆ ಅದಕ್ಕೂ ನಾನ್ ಡಿಸ್ಪ್ಲೇ ವೇರಿಯಂಟ್ ಕೂಡ? ಅದು 55, ಇದು 62. ಹಾಂ, ಅಂದರೆ ಒಂದು 5,000 ಡಿಫ್ರೆನ್ಸಾ? ಅಪ್ರಾಕ್ಸ್ ಒಂದು 7,000. ಹಾಂ, ಹಾಂ. ಆಮೇಲೆ ಇದು ಬಂದ್ಬಿಟ್ಟು XGT VP ಅಂತ ಸರ್. ವೆಸ್ಪಾ ಮಾಡಲ್, ವೆಸ್ಪಾ ತರ ಕಾಣುತ್ತೆ. ಹಾಂ, ಸೊ ಇದು ಬಂದ್ಬಿಟ್ಟು ಒಂದು ಫುಲ್ ಕ್ಲಾಸಿಕ್ ವೆಹಿಕಲ್. ಇದರಲ್ಲಿ ಇನ್ನೊಂದು ಬೆಸ್ಟ್ ಫೀಚರ್ ಅಂದ್ರೆ ಇದಕ್ಕೆ ಡಿಸ್ಪ್ಲೇ ಕೊಟ್ಟಿದ್ದಾರೆ ಸರ್. ಹಾಂ, TFT ಡಿಸ್ಪ್ಲೇನಾ? ಹೌದು. ಹಾಂ, ನಾವು ಪೆಟ್ರೋಲ್ ಬೆಸ್ಟ್ ಪೆಟ್ರೋಲೇ ಕಾನ್ಸೆಪ್ಟ್ ಬಾಡಿ ಕೊಟ್ಟಿದೆ, ಬಟ್ ಎಲ್ಲ ಕ್ಯಾನ್ಸರ್ನ ಬ್ಯಾಟ್ರಿ ಫುಲ್ ಪ್ರೀಮಿಯಂ ವೆಹಿಕಲ್ ಇದು, ಲೋ ಸ್ಪೀಡ್ ಅಲ್ಲಿ. ಹಾಂ, ಇದೆಷ್ಟಿದೆ ಕಾಸ್ಟ್? ಇದು ಬಂದ್ಬಿಟ್ಟು 67,000. ಹಾಂ, ಬಿಲೋ 1 ಲ್ಯಾಕ್ 3 ಸಿಕ್ ಬರುತ್ತೆ ಆಲ್ಮೋಸ್ಟ್. ಎಷ್ಟಿದೆ ವಾರಂಟಿ? 3 ವೆಹಿಕಲ್ ವಾರಂಟಿ ಇದೆ. ಬ್ಯಾಟ್ರಿ, ಮೋಟರ್, ಕಂಟ್ರೋಲರ್, ಚಾರ್ಜರ್ 1 ಇಯರ್ ಬರುತ್ತೆ. ದೀಸ್ ಆಲ್ ಆರ್ ಜೆಲ್ ಬ್ಯಾಟ್ರಿ ವೇರಿಯಂಟ್ಸ್. ಸೊ ನಮ್ಮ ಹತ್ರ ಬೇರೆ ಬೇರೆ ವೇರಿಯಂಟ್ಸ್ ಬರುತ್ತೆ. ಇವೇ ಗಾಡಿ ಒಳಗಡೆ ಕೆಲವರಿಗೆ ಕಿಲೋಮೀಟರ್ ಜಾಸ್ತಿ ಬೇಕಂದ್ರೆ ಲಿಥಿಯಂ ಬ್ಯಾಟ್ರಿ ಪ್ಯಾಕ್ ನ ಹಾಕಿ ಕೊಡ್ತೀವಿ. ಸೊ ಎಲ್ಲ ವೇರಿಯಂಟ್ಸ್ ಬರುತ್ತೆ. ಈ 3 ಗಾಡಿದು ನಾರ್ಮಲ್ ಬ್ಯಾಟ್ರಿನ ಇದು? ಹೌದು ಸರ್. ಜೆಲ್ ಬ್ಯಾಟ್ರೀಸ್ ಅಂತ ಬ್ಯಾಟ್ರಿ ಫಿಕ್ಸ್ ಆಗಿರುತ್ತೆ, ಫಿಕ್ಸ್ಡ್ ಇರುತ್ತೆ. ಓನ್ಲಿ ಫಾರ್ ಹೈವರಿಗೆ ರಿಮೂವಲ್ ಇರುತ್ತೆ. ಹೈ ಸ್ಪೀಡ್ಗೆ ರಿಮೂವಲ್ ಆಪ್ಷನ್ ಇರುತ್ತೆ. ಅದೆಲ್ಲ ಹೈ ಸ್ಪೀಡ್ ಆಗ್ತದೆ ಸರ್. ಅದು ಹೈ ಸ್ಪೀಡ್. ಹಾಂ, ಸೊ ಇದು ಬಂದ್ಬಿಟ್ಟು ಇದೆ ಲೋ ಸ್ಪೀಡು. ಸೇಮ್ ಇದೆ, ಹಿಂಗೆ ಬ್ರೇಕ್ ಇದ್ದು ಎಕ್ಸಿಲೇಟರ್ ಕೊಡಬೇಕು, ಗಾಡಿ ಮೂವ್ ಆಗುತ್ತೆ. ಎಲ್ಲ 3 ಹೊತ್ತಲ್ಲೂ ಸೆಂಟ್ರಲ್ ಸಿಗುತ್ತೆ. 3 ಸೆಂಟ್ರಲ್ ಸಿಗುತ್ತೆ. ಇದು 1 ಲಕ್ಷ ಡಿಸ್ಪ್ಲೇ ಅಂದ್ರೆ ಈ 3 ಲಕ್ಷ ಡಿಸ್ಪ್ಲೇ. ಹಾಂ, 2 ಮೂರು ಡಿಸ್ಪ್ಲೇ ಇದೆ. ಪ್ರೀಮಿಯಂ ಫೀಲ್ ಬೇಕಾದ್ರೆ 12 ಪ್ರೀಮಿಯಂ ಫೀಲು ಮತ್ತು ರೇರ್ ಸಪೋರ್ಟ್ ಇದೆ, ಸೀಟ್ ಸಪೋರ್ಟ್ ಇದೆ. ಇದೆರಡು ಸೀಟ್ ಸಪೋರ್ಟ್ ಇದೆ. ಹಾಂ, ಇದು ಒಂದು ಪ್ರೀಮಿಯಂ ಮಾಡೆಲ್ ಸರ್. ಹಾಂ, ವೆರಿ ಪ್ರೀಮಿಯಂ. ಹಾಂ, ಡಿಸ್ಪ್ಲೇ ಎಲ್ಲ ನೋಡಿ, ಫುಲ್ TFT ಡಿಸ್ಪ್ಲೇ ಕೊಟ್ಟಿದ್ದಾರೆ. ಎಲ್ಲ ನಿಮಗೆ ಡೀಟೇಲ್ಸ್, ಹಾರ್ನ್, ಇಂಡಿಕೇಟರ್ಸ್ ವಿತ್ ಬಜರ್, ಹೈ ಬೀಮ್ ಲೋ ಬೀಮ್ ಹೆಡ್ಲೈಟ್ಸ್, ಆಮೇಲೆ ಸ್ಪೀಡ್ ಮೋಡ್ಸ್ ಕೂಡ ಇರುತ್ತೆ. ಇದೆಲ್ಲ ಮ್ಯಾಕ್ಸ್ ಸ್ಪೀಡ್ 25. ಎಲೆಕ್ಟ್ರಿಕ್ ಎಲ್ಲ ಬ್ಯಾಕಿಂದ ವರ್ಕ್ ಆಗುತ್ತೆ. ನಾವು ಪೆಟ್ರೋಲ್ ಥರ ವರ್ಕ್ ಆಗುತ್ತೆ, DC ಥರ ಎಲ್ಲ ಆನು ಎಲ್ಲ ಬ್ಯಾಕಿಂದ ವರ್ಕ್ ಆಗೋದು. ಹೌದು, ಅದು 5 ವೋಲ್ಟ್, ಅದು ಸಪ್ರೇಟ್ ಬರುತ್ತೆ ಸರ್ ಮುಂದೆ. ಅದಕ್ಕೆ ಕನ್ವರ್ಟರ್ ಇರುತ್ತೆ. ಸೊ ಅದಕ್ಕೇನು ಅಷ್ಟು ಕನ್ಸಂಪ್ಷನ್ ಏನಿರಲ್ಲ. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಬೂಟ್ ಸ್ಪೇಸ್ ಕೊಟ್ಟಿದ್ದಾರೆ ಮುಂದೆ, ಗ್ಲೌಸ್ ಬಾಕ್ಸ್. ಇದರಲ್ಲಿ ನೀವು ಏನಾದರೂ ಸಾಮಾನು ಇಟ್ಕೋಬಹುದು. ಯಾರಿಗೆ ನಾರ್ಮಲ್ ವೆಸ್ಪಟ್ ಒಳ್ಳೆಕ್ಕೆ ಯಾರಿಗೆ ನಾರ್ಮಲ್ ವೆಸ್ಪ 1 ಲ್ಯಾಕ್ ಆಗುತ್ತೆ, ಅದಕ್ಕೆ ಕಡಿಮೆ ಕಾಸ್ಟ್ ಇಟ್ಟು ಸಿಕ್ ಬರುತ್ತೆ ಅಂದರೆ ನೀವು ಆಲ್ಮೋಸ್ಟ್. ಸರ್, ಯಾರಿಗೆ ಒಂದು ಆಸೆ ಇರುತ್ತೆ ನಮಗೆ ಒಂದು ಕ್ಲಾಸಿಕ್ ಗಾಡಿ ತಗೋಬೇಕಂತ, ಅವ್ರು ಇದು ತಗೊಂಡು ಮಾರ್ಕೆಟ್ ಶೋ ಆಫ್ ಮಾಡಕ್ಕೆ ಆಗ್ತಿದ್ದು ಸರ್. ಭಾಳ ಸೂಪರ್ ಗಾಡಿ ಸರ್ ಇದು. ಈ ಕಂಪ್ಯೂಟರ್ ಗಾಡಿ ಇದೆ ಬೇರೆ ಕಂಪ್ನೀಸ್. ಇಲ್ಲಿ ನೋಡಿ, ಇಲ್ಲಿನೂ ಲೈಟ್ ಕೊಟ್ಟಿದ್ದಾರೆ. ಆಮೇಲೆ USB ಚಾರ್ಜಿಂಗ್ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ.
ಜಾಸ್ತಿ ಕೇಳ್ತೀನಿ ಅಲ್ಲ ಮೋಸ ಓನರ್ಸ್ ಹಿಂದಿ ಗಾಡಿ ಎಲ್ಲ ಬೇಗ ಫೈಟ್ ಆಗುತ್ತೆ ಕೇಳ್ಬೋದು ಹೇಳ್ತೀನಿ ನಾನ್ ಎಲ್ಕ್ಯೂ ಸ್ಕೂಟರ್ಸಲ್ಲಿ ನಾನ್ ಬ್ರ್ಯಾಂಡೆಡ್ ವರ್ಷನ್ಸಲ್ಲಿ. ಸರ್ ಕೊಮೋಕಿ ಇವತ್ತು ನಂಬರ್ 1 ಬ್ರ್ಯಾಂಡ್ ಆಗಿದೆ. ಆಮೇಲೆ ಇವ್ರದೆಲ್ಲ R&D ಆಗಿದೆ ಕಂಪ್ಲೀಟ್. ಸೊ ಫೈರ್ ಹಿಡಿಯೋ ಚಾನ್ಸಸ್ ಇಲ್ಲ. ಯಾಕಂದ್ರೆ ಇವ್ರದ್ದು ಬ್ಯಾಟ್ರಿ ಇಂದ ಹಿಡಿದು A to Z ಎಲ್ಲ ಸೆಲ್ಫ್ ಅವ್ರದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ. ಎಲ್ಲ ವಾಟರ್ ಪ್ರೂಫ್ ಅಂತೆ ಕಂಪ್ಲೀಟ್ಲಿ ವಾಟರ್ ಪ್ರೂಫ್. ಬಿಕಾಸ್ ನಾನ್ ಬ್ರ್ಯಾಂಡ್ ಲೈಕ್ ಬೀಲಿಂಗ್ ಇದೆ ಬೀಲಿಂಗ್ ಕಂಪನಿ ಚೆಕ್ ಅವ್ರನ್ನೇ ಫೈರ್ ಕ್ಯಾಚ್ ಆಗಿತ್ತು ಯಾರೋ ಕಸ್ಟಮರ್ ಕೊಟ್ಟಿದ್ರು. ಒಂದು ವೆಹಿಕಲ್ ಆ ತರ ಇಲ್ಲ, ಯಾಕಂದ್ರೆ ಇವ್ರು ಸೇಫ್ಟಿ ಫಸ್ಟ್ ಇವ್ರ ಕಂಪ್ನಿಗೆ. ಸೊ ಯಾವುದೇ ಕಾರಣಕ್ಕೂ ಅವರು ಕಸಾದ ಬ್ಯಾಟ್ರಿ ವೇಸ್ಟ್ ಬ್ಯಾಟ್ರಿ ಯೂಸ್ ಮಾಡಂಗಿಲ್ಲ. ಎವ್ರಿಥಿಂಗ್ ಟಾಪ್ ನಾಚ್. ಬ್ಯಾಟ್ರಿ ಎಷ್ಟು ಮೀಟರ್ ರನ್ ಆಗುತ್ತೆ ಇದು? ಆಲ್ಮೋಸ್ಟ್ ಬ್ಯಾಟ್ರಿ ಎಷ್ಟು ಮೀಟರ್ ಆಗುತ್ತೆ ರಿಪ್ಲೇಸರ್ ವಾರಂಟಿ ಇದಕ್ಕೆ ಬ್ಯಾಟ್ರೀಸ್ ನೋಡಿ ಸರ್, ಲೈಫ್ ಬರೋದು ನಿಮಗೆ 1.5 2 years 3 years ಬರುತ್ತೆ, ಡಿಪೆಂಡಿಂಗ್ ಅಪಾನ್ ಯುವರ್ ಯೂಸೇಜ್. ಆಮೇಲೆ ಹೊಸ ಬ್ಯಾಟ್ರಿ ತಗೊಳಕ್ ಹೋದ್ರೆ ಒಂದು ಅಪ್ರಾಕ್ಸಿಮೇಟ್ ಹೇಳ್ಬೇಕಂದ್ರೆ 15,000 ಇಂದ 20,000 ಒಳಗಡೆ ನಿಮ್ಗೆ ಹೊಸ ಬ್ಯಾಟ್ರಿ ಪ್ಯಾಕ್ ಬಂದ್ಬಿಡುತ್ತೆ. ಹೊಸ ಬ್ಯಾಟ್ರಿ ಪ್ಯಾಕ್ ಹಾಕಿದ ತಕ್ಷಣ ಬ್ರ್ಯಾಂಡ್ ನ್ಯೂ ವೆಹಿಕಲ್. ಮತ್ತೆ ವಾರಂಟಿ ಸ್ಟಾರ್ಟ್ ಆಗುತ್ತೆ. ವಾರಂಟಿ ಸ್ಟಾರ್ಟ್ ಆಗಲ್ಲ, ದಟ್ ಇಸ್ ಡಿಫರೆಂಟ್. ವಾರಂಟಿ ಓನ್ಲಿ 1 year. 1 year ಓಕೆ. ಹೌದು. ಅಕ್ಸರೀಸ್ ಏನೇನಿದೆ ಅಲ್ಲಿ? ಅಕ್ಸರೀಸ್ ಅಂತ ಸಿಗುತ್ತೆ ಕಸ್ಟಮರ್ಗೆ ಆಫ್ಟರ್ ಗಾಡಿ ಎಲ್ಲ ಸಿಗುತ್ತೆ ಸರ್, ಅದು ಸಪರೇಟ್ ಚಾರ್ಜಸ್ ಇರುತ್ತೆ. ಅದು ಅವರು ಹೇಳಿದ್ರೆ ನಾವು ತರಿಸ್ಕೊಡ್ತೀವಿ. ಅಂದ್ರೆ 1 year ಅಷ್ಟೇ ಗಾಡಿ ಕಂಪ್ಲೀಟ್ ಅದು ಇನ್ಕ್ಲೂಡ್ ಗಾಡಿ. ಇಯರ್ 2 weeks ಗಾಡಿ ಎಕ್ಸ್ಕ್ಲೂಡ್ ಅದು ಪ್ರೈಸ್ ಜಾಸ್ತಿ ಆಗುತ್ತೆ. ಏನೇನು ಬರುತ್ತೆ ಆ್ಯಕ್ಚುಲಿ ಎಕ್ಸಸರೀಸಲ್ಲಿ ಕಸ್ಟಮರ್ ಅಷ್ಟೇ ಆ ಥರ ಗಾಡಿ ಬರುತ್ತೆ ಅಷ್ಟೇ. ಇದು ಬಂದ್ಬಿಟ್ಟು ನಮ್ದು ಎಲ್ಲರಿಗಿನ ಫ್ಲಾಗ್ಶಿಪ್ ವೆಹಿಕಲ್.